ಸರ್ಕಾರದ ಯೋಜನೆಗಳು ಒಳ್ಳೆ ಉದ್ದೇಶವನ್ನ ಇಟ್ಕೊಂಡಿರ್ತವೆ. ಆ ಯೋಜನೆಗಳನ್ನ ಜನರಿಗೆ ತಲುಪಿಸೋದು ಸರ್ಕಾರದ ಗುರಿ. ಅದು ಸರ್ಕಾರದ ಕೆಲಸ ಅಷ್ಟೇ ಅಲ್ಲ, ನಮ್ಮ ಜವಾಬ್ದಾರಿಯೂ ಕೂಡ ಹೌದು. ಹೀಗಾಗಿನೇ ಕಾರ್ಮಿಕ ಕಲ್ಯಾಣ ಸಚಿವ ಸಂತೋಷ್ ಲಾಡ್ ಅವರ ಯೋಜನೆಗಳನ್ನ ಜನರಿಗೆ ತಲುಪಿಸೋ ಅಭಿಯಾನವನ್ನ ಕೈಗೆತ್ತಿಕೊಂಡಿದೆ ನಿಮ್ಮ ಗ್ಯಾರಂಟಿ ನ್ಯೂಸ್. ನಿಮ್ಮ ಹೆಸರು? ವೆಂಕಟೇಶ್ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಇಲ್ಲಿ ಕಟ್ಟಡ ಕಾರ್ಮಿಕರವರು ಈಗ ಸಂತೋಷ್ ಲಾಡ್ ಅವರು ಕಾರ್ಮಿಕ ಮಂಡಳಿ ಅಂತ ಹೇಳಿ ಒಂದು ಇದೆ. ಕಾರ್ಮಿಕ ಮಂಡಳಿಯಲ್ಲಿ ನೀವು ನೋಂದಣಿ ಮಾಡ್ಕೊಂಡಿದ್ದೀರಾ? ನೀವು ಕಾರ್ಮಿಕ ಅಂತ ಮಾಡ್ಕೊಂಡಿದ್ದೀರಾ? ಮಾಡ್ಕೊಂಡಿದ್ರೆ ನಿಮಗೆ ಒಂದಷ್ಟು ಯೋಜನೆಗಳಿದೆ, ಕಾರ್ಮಿಕ ಮಂಡಳಿ ನೋಂದಣಿ ಯೋಜನೆಗಳು. ಆ ಯೋಜನೆಗಳನ್ನ ನೀವು ತಗೋತಾ ಇದ್ದೀರಾ, ತಗೋತಾ ಇಲ್ವಾ? ತಗೊಂಡಿಲ್ಲ. ಯಾಕೆ ತಗೊಂತಿಲ್ಲ? ನಾವು ಇಲ್ಲಿ ಬರ್ತೀವಿ, ಅಲ್ಲಿ ಇರೋದು ನಮ್ದು. ಆದರೂ ನೀವು ಎಲ್ಲೇ ಇದ್ರೂ ಕೂಡ ನೋಂದಣಿ ಮಾಡ್ಕೊಂಡಿದ್ರೆ ನಿಮ್ಗೆ ಇಲ್ಲಿ ನೋಡಿ, ಇಲ್ಲಿ ಇದೆಯಲ್ಲ ಪಿಂಚಣಿ, ಹಾಗೆ ಹೆರಿಗೆ ಸೌಲಭ್ಯ, ಹಾಗೆ ಮಹಿಳೆಯವ್ರಿಗಾದರೆ ಅಂತ್ಯಕ್ರಿಯೆ ವೆಚ್ಚ, ಶೈಕ್ಷಣಿಕ ಸಹಾಯಧನ, ವೈದ್ಯಕೀಯ ಸಹಾಯಧನ, ನಿಮಗೆ ಹುಷಾರಿಲ್ಲ ಅಂತಂದರೆ, ನಿಮ್ಮ ಮಕ್ಕಳು ಓದಬೇಕಂತಂದರೆ, ಹಾಗೆ ಪ್ರಮುಖ ವೈದ್ಯಕೀಯ ಸಹಾಯಧನಗಳು ಕೂಡ ಇರ್ತವೆ. ಅಂದರೆ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ ಆಗಿರ್ಬೋದು, ಕಣ್ಣಿನ ಆಪ್ರೇಷನ್ ಆಗಿರ್ಬೋದು, ಮೂಳೆ ಶಸ್ತ್ರಚಿಕಿತ್ಸೆ ಆಗಿರ್ಬೋದು, ಏನೇ ತೊಂದರೆಗಳಿದ್ರೂ ಕೂಡ ನೀವು ಕಾರ್ಮಿಕ ಫಲಾನುಭವಿಗಳಲ್ಲಿ ನೀವು ನೋಂದಣಿ ಮಾಡ್ಕೊಂಡಿದ್ರೆ ನಿಮ್ಗೆ ಅದೆಲ್ಲ ಸಿಗುತ್ತೆ. ನೋಂದಣಿ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಿದ್ದೀರಾ ಅಂದಾಗ ನಿಮ್ಗೆ ಇದೆಲ್ಲ ಬರುತ್ತೆ, ಪೆನ್ಷನ್ ಎಲ್ಲ ಬರುತ್ತೆ. ಸೊ ಏನು ಹೇಳ್ತೀರಾ ಇದ್ರ ಬಗ್ಗೆ? ಅದ್ರ ಬಗ್ಗೆ ನಾವೇನು ಹೇಳಕ್ಕೆ ತಗೋತೀರಾ? ಎಲ್ಲ ಸೌಲಭ್ಯ ಸರ್ಕಾರದಿಂದ ಕೊಡೋದು ತಗೋಬೋದು. ಯಾವಾಗ ತಗೋತೀರಾ? ಅಲ್ಲೇ ತಗೊಂಡಿದ್ದೀವಿ ನಮ್ಮ ಊರಲ್ಲಿ. ಈಗ ನೀವು ಯಾವ ಊರು? ನಮ್ದು ದೇವದ್ರ ತಾಲೂಕು ಜಾಳಹಳ್ಳಿ. ಎಷ್ಟು ದಿನ ಆಯ್ತು ಇಲ್ಲಿಗೆ ಬಂದು? ಇಲ್ಲಿಗೆ ಬಂದು 15 ದಿವಸ ಆಯ್ತು. 15 ದಿನ ಆಯ್ತಾ? ನೋಡಿ, ಇದನ್ನ ತಗೊಳ್ಳಿ ಆಯ್ತಾ. ನಿಮ್ಗೆ ಓದಕ್ ಬಂದಿಲ್ಲ ಅಂದ್ರೆ ಓದಕ್ ಬರೋರ್ಗೆ ಕೊಟ್ಟು ಏನೆಲ್ಲ ಸೌಲಭ್ಯಗಳಿದೆ ಅಂತ ತಿಳ್ಕೊಳ್ಳಿ. ಈಗಾಗಲೇ ನಾನು ನಿಮ್ಗೊಂದಷ್ಟು ಹೇಳಿದ್ದೀನಿ, ಪೆನ್ಷನ್ ಕೊಡ್ತಾರೆ. ಸಂತೋಷ್ ಲಾಡ್ ಇದಾರಲ್ಲ ಸಚಿವರು, ಅವ್ರು ಮಾಡ್ತಿರುವಂಥದ್ದಿದು ಆಯ್ತಾ. ಸರ್ಕಾರದಿಂದ ಬರ್ತಾ ಇರೋದನ್ನ ಯಾವುದನ್ನು ಬಿಡಬಾರ್ದು ಅಂತ ಹೇಳಿ ಕಾರ್ಮಿಕರಿಗೆ ಒಳ್ಳೇದಾಗಬೇಕು, ಅವ್ರಿಗೂ ಪಿಂಚಣಿ ಸಿಗಬೇಕು, ಹಾಗೆ ಅವ್ರಿಗೂ ಸಹಾಯ ಆಗಬೇಕು ಅಂತ ಯೋಜನೆನ ಮಾಡ್ತಾ ಇದ್ದಾರೆ. ನೀವು ಸುಳ್ಳೇನಾದರೂ ಹೇಳಿದ್ರೆ ನೋಂದಣಿ ಮಾಡ್ಕೊಂಡಿದ್ದೀನಿ ಅಂತ ಮಾಡ್ಕೋಬೇಕು. ಮಾಡ್ಕೊಂಡಿದ್ದೀರಾ? ಎಲ್ಲ ಸೌಲಭ್ಯಗಳನ್ನ ಮರೀದೆ ತಗೋಬೇಕು. ತೊಗೊಂತೀರಾ? ಹೇಳಿ, ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಅದ್ರ ಬಗ್ಗೆ ಏನು ಹೇಳಕ್ಕಾಗ್ತದೆ? ಎಷ್ಟು ಖುಷಿ ಇದೆ, ಹೋಗ್ಲಿ ಸರ್ಕಾರ ಈ ತರ ಎಲ್ಲ ಯೋಜನೆಗಳು ತರ್ತಾ ಇದೆ. ಖುಷಿ ಇದೆ ಬಿಡಿ, ಅನ್ನಕ್ಕೇನು ಇದಿಲ್ಲ, ಖುಷಿನೇ ಇದೆ. ಈ ಸರ್ಕಾರದ ಯೋಜನೆಗಳ ಬಗ್ಗೆ ಏನ್ ಹೇಳ್ತೀರಾ? ಏನು ಹೇಳೋಣ, ನಮ್ಗೆ ಹೇಳಕ್ಕಾಗಲ್ಲ. ಏನು ಹೇಳಕ್ಕಾಗಲ್ವಾ? ಸರಿ, ಥ್ಯಾಂಕ್ ಯು. ನಿಮ್ಮ ಹೆಸರು? ವೆಂಕಟೇಶ್ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಇಲ್ಲಿ ಕಟ್ಟಡ ಕಾರ್ಮಿಕರವರು ಈಗ ಸಂತೋಷ್ ಲಾಡ್ ಅವರು ಕಾರ್ಮಿಕ ಮಂಡಳಿ ಅಂತ ಹೇಳಿ ಒಂದು ಇದೆ. ಕಾರ್ಮಿಕ ಮಂಡಳಿಯಲ್ಲಿ ನೀವು ನೋಂದಣಿ ಮಾಡ್ಕೊಂಡಿದ್ದೀರಾ? ನೀವು ಕಾರ್ಮಿಕ ಅಂತ ಮಾಡ್ಕೊಂಡಿದ್ದೀರಾ? ಮಾಡ್ಕೊಂಡಿದ್ರೆ ನಿಮಗೆ ಒಂದಷ್ಟು ಯೋಜನೆಗಳಿದೆ, ಕಾರ್ಮಿಕ ಮಂಡಳಿ ನೋಂದಣಿ ಯೋಜನೆಗಳು. ಆ ಯೋಜನೆಗಳನ್ನ ನೀವು ತಗೋತಾ ಇದ್ದೀರಾ, ತಗೋತಾ ಇಲ್ವಾ? ತಗೊಂಡಿಲ್ಲ. ಯಾಕೆ ತಗೊಂತಿಲ್ಲ? ನಾವು ಇಲ್ಲಿ ಬರ್ತೀವಿ, ಅಲ್ಲಿ ಇರೋದು ನಮ್ದು. ಆದರೂ ನೀವು ಎಲ್ಲೇ ಇದ್ರೂ ಕೂಡ ನೋಂದಣಿ ಮಾಡ್ಕೊಂಡಿದ್ರೆ ನಿಮ್ಗೆ ಇಲ್ಲಿ ನೋಡಿ, ಇಲ್ಲಿ ಇದೆಯಲ್ಲ ಪಿಂಚಣಿ, ಹಾಗೆ ಹೆರಿಗೆ ಸೌಲಭ್ಯ, ಹಾಗೆ ಮಹಿಳೆಯವ್ರಿಗಾದರೆ ಅಂತ್ಯಕ್ರಿಯೆ ವೆಚ್ಚ, ಶೈಕ್ಷಣಿಕ ಸಹಾಯಧನ, ವೈದ್ಯಕೀಯ ಸಹಾಯಧನ, ನಿಮಗೆ ಹುಷಾರಿಲ್ಲ ಅಂತಂದರೆ, ನಿಮ್ಮ ಮಕ್ಕಳು ಓದಬೇಕಂತಂದರೆ, ಹಾಗೆ ಪ್ರಮುಖ ವೈದ್ಯಕೀಯ ಸಹಾಯಧನಗಳು ಕೂಡ ಇರ್ತವೆ. ಅಂದರೆ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ ಆಗಿರ್ಬೋದು, ಕಣ್ಣಿನ ಆಪ್ರೇಷನ್ ಆಗಿರ್ಬೋದು, ಮೂಳೆ ಶಸ್ತ್ರಚಿಕಿತ್ಸೆ ಆಗಿರ್ಬೋದು, ಏನೇ ತೊಂದರೆಗಳಿದ್ರೂ ಕೂಡ ನೀವು ಕಾರ್ಮಿಕ ಫಲಾನುಭವಿಗಳಲ್ಲಿ ನೀವು ನೋಂದಣಿ ಮಾಡ್ಕೊಂಡಿದ್ರೆ ನಿಮ್ಗೆ ಅದೆಲ್ಲ ಸಿಗುತ್ತೆ. ನೋಂದಣಿ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಿದ್ದೀರಾ ಅಂದಾಗ ನಿಮ್ಗೆ ಇದೆಲ್ಲ ಬರುತ್ತೆ, ಪೆನ್ಷನ್ ಎಲ್ಲ ಬರುತ್ತೆ. ಸೊ ಏನು ಹೇಳ್ತೀರಾ ಇದ್ರ ಬಗ್ಗೆ? ಅದ್ರ ಬಗ್ಗೆ ನಾವೇನು ಹೇಳಕ್ಕಾಗ್ತದೆ? ತಗೋತೀರಾ? ಎಲ್ಲ ಸೌಲಭ್ಯ ಸರ್ಕಾರದಿಂದ ಕೊಡೋದು ತಗೋಬೋದು. ಯಾವಾಗ ತಗೋತೀರಾ? ಅಲ್ಲೇ ತಗೊಂಡಿದ್ದೀವಿ ನಮ್ಮ ಊರಲ್ಲಿ. ಈಗ ನೀವು ಯಾವ ಊರು? ನಮ್ದು ದೇವದ್ರ ತಾಲೂಕು ಜಾಳಹಳ್ಳಿ. ಎಷ್ಟು ದಿನ ಆಯ್ತು ಇಲ್ಲಿಗೆ ಬಂದು? ಇಲ್ಲಿಗೆ ಬಂದು 15 ದಿವಸ ಆಯ್ತು. 15 ದಿನ ಆಯ್ತಾ? ನೋಡಿ, ಇದನ್ನ ತಗೊಳ್ಳಿ ಆಯ್ತಾ. ನಿಮ್ಗೆ ಓದಕ್ ಬಂದಿಲ್ಲ ಅಂದ್ರೆ ಓದಕ್ ಬರೋರ್ಗೆ ಕೊಟ್ಟು ಏನೆಲ್ಲ ಸೌಲಭ್ಯಗಳಿದೆ ಅಂತ ತಿಳ್ಕೊಳ್ಳಿ. ಈಗಾಗಲೇ ನಾನು ನಿಮ್ಗೊಂದಷ್ಟು ಹೇಳಿದ್ದೀನಿ, ಪೆನ್ಷನ್ ಕೊಡ್ತಾರೆ. ಸಂತೋಷ್ ಲಾಡ್ ಇದಾರಲ್ಲ ಸಚಿವರು, ಅವ್ರು ಮಾಡ್ತಿರುವಂಥದ್ದಿದು ಆಯ್ತಾ. ಸರ್ಕಾರದಿಂದ ಬರ್ತಾ ಇರೋದನ್ನ ಯಾವುದನ್ನು ಬಿಡಬಾರ್ದು ಅಂತ ಹೇಳಿ ಕಾರ್ಮಿಕರಿಗೆ ಒಳ್ಳೇದಾಗಬೇಕು, ಅವ್ರಿಗೂ ಪಿಂಚಣಿ ಸಿಗಬೇಕು, ಹಾಗೆ ಅವ್ರಿಗೂ ಸಹಾಯ ಆಗಬೇಕು ಅಂತ ಯೋಜನೆನ ಮಾಡ್ತಾ ಇದ್ದಾರೆ. ನೀವು ಸುಳ್ಳೇನಾದರೂ ಹೇಳಿದ್ರೆ ನೋಂದಣಿ ಮಾಡ್ಕೊಂಡಿದ್ದೀನಿ ಅಂತ ಮಾಡ್ಕೋಬೇಕು. ಮಾಡ್ಕೊಂಡಿದ್ದೀರಾ? ಎಲ್ಲ ಸೌಲಭ್ಯಗಳನ್ನ ಮರೀದೆ ತಗೋಬೇಕು. ತೊಗೊಂತೀರಾ? ಹೇಳಿ, ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಅದ್ರ ಬಗ್ಗೆ ಏನು ಹೇಳಕ್ಕಾಗ್ತದೆ? ಎಷ್ಟು ಖುಷಿ ಇದೆ, ಹೋಗ್ಲಿ ಸರ್ಕಾರ ಈ ತರ ಎಲ್ಲ ಯೋಜನೆಗಳು ತರ್ತಾ ಇದೆ. ಖುಷಿ ಇದೆ ಬಿಡಿ,
ಅನ್ನಕ್ಕೇನು ಇದಿಲ್ಲ, ಖುಷಿನೇ ಇದೆ. ಹ್ಮ್. ಹ್ಞೂ ಈ ಸರ್ಕಾರದ ಯೋಜನೆಗಳ ಬಗ್ಗೆ ಏನು ಹೇಳ್ತೀರಾ? ಏನು ಹೇಳೋಣ, ನಮ್ಗೆ ಹೇಳೋಕ್ಕಾಗಲ್ಲ ರೀ. ಏನು ಹೇಳಕ್ಕಾಗಲ್ವಾ? ಸರಿ, ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.